ತುಂಬ ದಿನ ಆಗೋಯ್ತೆ ತೆರ ನಿಲ್ಲಿಸಿ. ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡ್ಕೊಳ್ಳೋಣ. NS 200 ಇದು ನನ್ನ ಫ್ರೆಂಡ್ದು, ಇದು ನಂದು. ಡೇಯಲ್ಲಿ ಆಫೀಸ್ ಯೂಸ್ಗೆ ಪ್ಯಾಷನ್ ಪ್ರೋ ಯೂಸ್ ಮಾಡ್ತೀನಿ. ಫಸ್ಟ್ನೇ ಗಾಡಿ ಇದು, ಅದು ನನ್ನ ಫ್ರೆಂಡ್ದು, ನನ್ನ ತಮ್ಮಂಗೆ ಕೊಟ್ಟವನೆ. ಸೊ ಸದ್ಯದಲ್ಲೇ NS 200 BS4 ವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟೈಮ್ ಇಲ್ಲ. ನಮಗೆ ಕೆಲಸ ಇದ್ದಾಗಿರೋ ಫುಲ್ ಟೈಮ್ ಯೂಟ್ಯೂಬರ್ ಆದರೆ ಇದನ್ನು ಚೇಂಜ್ ಮಾಡ್ಬೋದು. ತೊಗೊಂಡು 3 ವರ್ಷ ಆದ್ರೂ ಜಸ್ಟ್ 16,000 ಕಿಲೋಮೀಟ್ರ್ ಓಡಿಸಿರೋದಷ್ಟೇ. 16,500 ಐತೆ. ಇಗ್ನಿಷನ್ ಸ್ಟಾರ್ಟ್ ಮಾಡಿಬಿಟ್ಟು ಹೋಗೋಕ್ಕೆ ಬರುತ್ತೋ ನೋಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ. ಫುಲ್ ಬಂದು ನಿಮಗೆ ಟೆಕ್ನಿಕಲ್ ಆಗೇ ಇರುತ್ತೆ, ವೆಹಿಕಲ್ ರಿಲೇಟೆಡ್. ನಿಮ್ಗೆ ಏನಾದ್ರು ಗಾಡೀಲಿ ಬ್ಯಾಟ್ರಿ ಇಶ್ಯೂ ಫುಲ್ ಡೆಡ್ ಆಗಿದ್ರೆ ಏನಾಗುತ್ತೆ ಅಂದ್ರೆ, ಇಗ್ನಿಷನ್ ಸ್ಟಾರ್ಟಿಂಗ್ ನೀವು ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೆಲ್ಫ್ ಸ್ಟಾರ್ಟ್ ಮಾಡ್ದಿರಲ್ಲ, ಕಿಚ್ ಅಂತ ಸ್ಟಾಪ್ ಆಗ್ಬಿಡುತ್ತೆ. ಸೊ ಆವಾಗ ಫುಲ್ ಹೆವಿ ಲೋ ಆಗಿರುತ್ತೆ. ಮತ್ತೆ ಇನ್ನೊಂದು ಸೈನ್ ಏನಂದ್ರೆ, ಎಕ್ಸಾಸ್ಟ್ ಅಲ್ಲಿ ಸ್ಮೋಕ್ ಬರ್ತಾ ಇರುತ್ತೆ, ಬ್ಲಾಕ್ ಬರುತ್ತೆ, ವೈಟ್ ಬರುತ್ತೆ. ಇದು ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರು ಎಕ್ಸಾಸ್ಟ್ ಇಂದ ಹೊಗೆ ಬರ್ತಾ ಇದ್ರೆ ಏನು ಇಶ್ಯೂ ಇದೆ ಅಂದ್ರೆ, ಕ್ಲಿಯರ್ ಕಟ್ ಆಗಿ ಬ್ಯಾಟ್ರಿ ಇಶ್ಯೂ ಇದೆ, ಬ್ಯಾಟ್ರಿ ಹೋಗಿದೆ ಅಂದರೆ ಡೆಡ್ ಆದರೆ ಮಾತ್ರ ಬರೋದು. ಅದು ಹೇಗೆ ಅಂದರೆ ಟೆಕ್ನಿಕಲಾಗಿ ತೋರಿಸ್ತೀನಿ. ಇಂಜಿನ್ಗೆ ಒಂದು ಆಗಿರುತ್ತೆ, ಸೊ ಅದಕ್ಕೆ ಪವರ್ ಸಪ್ಲೈ ಆಗಲ್ಲ. ಪವರ್ ಸಪ್ಲೈ ಆಗದೆ ಇದ್ದರೆ ಇಂಜಿನ್ ಸ್ಟಾರ್ಟ್ ಆದಾಗ ಎಕ್ಸಾಸ್ಟ್ಗೆ ಅದು ಪವರ್ ಸಪ್ಲೈ ಮಾಡಲ್ವಲ್ಲ, ಸೊ ಹಾಗೆ ಸ್ಮೋಕ್ನ ಹೆಂಗಿದೆಯೋ ಹಂಗೆ ಪಾಸ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಬೇಕು. ನಾನು ಮೊದಲು ಟೆನ್ಷನ್ ಆಗ್ಬಿಟ್ಟಿದ್ದೆ, ಇಂಜಿನ್ದು ಸೈಲೆನ್ಸರ್ಗೆ ಅಟ್ಯಾಚ್ ಆಗಿರುತ್ತೆ ನೋಡಿ, ಅದು ಏನೇ. ಸೊ ಅದಕ್ಕೆ ಪವರ್ ಸಪ್ಲೈ ಆದರೆ ಮಾತ್ರ ಸ್ಮೋಕ್ ಬರಲ್ಲ, ಕಂಟ್ರೋಲ್ ಮಾಡಿ ಎಕ್ಸಾಸ್ಟಿಂದ ಸ್ಮೋಕ್ ಅವಾಯ್ಡ್ ಮಾಡುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಿ ಅಂದರೆ, ಸಿಂಪಲ್ಲಾಗಿ ಬ್ಯಾಟ್ರಿ ಚೇಂಜ್ ಮಾಡಿಸಿ. ಇಲ್ಲಾಂದರೆ ಬ್ಯಾಟ್ರಿ ಪವರ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಮೀಟ್ರ್ ಬರುತ್ತೆ, ಸೊ ಅದ್ರಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಗ್ರೀನ್ ಬಂದರೆ ಗ್ರೀನು, ಎಲ್ಲೋ ರೆಡ್ ಅಂತ ಇರೋ, ರೆಡ್ ಬಂದರೆ ಹೊಗೆನೆ, ಬ್ಯಾಟ್ರಿ ನೀವು ಚೇಂಜ್ ಮಾಡಿಸ್ಬೇಕು. ಎಲ್ಲೋ ಇದ್ದರೆ ಪವರ್ ಕಮ್ಮಿ ಇದೆ, ರೀಚಾರ್ಜ್ ಮಾಡಿಸ್ಬೇಕು ಅಂತ ತೋರಿಸುತ್ತೆ. ಗ್ರೀನ್ ಇದೆ ಫುಲ್ಲು, ಹೊಸ ಬ್ಯಾಟ್ರಿಲಿ ಆ ಥರ ಪ್ರಾಬ್ಲಮ್ ಬರೋಲ್ಲ. ಸೊ ಚೇಂಜ್ ಮಾಡಿಸಿ ನಿಮ್ಮ ಬ್ಯಾಟ್ರಿ ಏನಾರು ಆ ಥರ ಹೋಗಿದ್ರೆ. ನನಗೂ ಇದೇ ಇಶ್ಯೂ ಆಗಿತ್ತು. ಮಿಸ್ಟೇಕ್ಸ್ ನಂಬರ್ 1, ನಾನು ಕಂಟಿನ್ಯೂಸ್ ಗಾಡಿ ಏನಾದ್ರು ಹೊಡೆದ್ರೆ ಇಂಜಿನ್ ಕೂಲ್ ಆಗಲಿ ಅಂದ್ಬಿಟ್ಟು ಗಾಡಿ ಆನೆಲ್ಲೇ ಇಟ್ಬಿಡ್ತಾ ಇದೆ. ಸೊ ಅದು ಮೊದಲನೇ ಮಿಸ್ಟೇಕು. ನೀವು ಮಾಡೋಕೆ ಹೋಗ್ಬಿಡಿ, ಬ್ಯಾಟ್ರಿ ಡ್ರೈ ಆಗುತ್ತಂತೆ. ಅದು ಎರಡನೇ ಮಿಸ್ಟೇಕು, ನಾನು ವೀಕ್ಲಿ ಸ್ಯಾಟರ್ಡೇ ಸಂಡೇ ಮಾತ್ರ ನಾನು ರೈಡ್ ಮಾಡೋಕ್ಕಾಗ್ತಾಯಿದ್ದು. ನಾನು ರೆಗ್ಯುಲರಾಗಿ ಆಫೀಸ್ ಯೂಸ್ಗೆ ಇಲ್ಲ ಎಲ್ಲರೂ ತರಕಾರಿ ಈ ಗಾಡಿ ಎತ್ತಾ ಇರಲಿಲ್ಲ. ಏನಾದ್ರು ನಾನು ದೂರ ಲಾಂಗ್ ಹೋಗಬೇಕು ಅಂದಾಗ ಮಾತ್ರ ಈ ಥರ ಗಾಡಿ ತೆಗಿತಾ ಇದೆ. ಏನು ಇಂಜಿನ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ನಾನು. ಸೊ ನಾನು ಅದನ್ನು ಮೇಂಟೈನ್ ಮಾಡಿದ್ದಿದ್ರೆ ಬ್ಯಾಟ್ರಿ ಇನ್ನೊಂದಷ್ಟು ದಿನ ಬಾಳಿಕೆ ಬಂದಿರೋದು, ಪರವಾಗಿಲ್ಲ. ಬ್ಯಾಟ್ರಿ 2 years ಬಂತು. ಏನು ಗಾಡಿದು ಇನ್ಬಿಲ್ಟ್ ಬಂದಿತ್ತಲ್ಲ, ಆ ಬ್ಯಾಟ್ರಿ ಕಂಪ್ಲೀಟಾಗೆ ಹೋಗಿತ್ತು. ಈ ಲಾಸ್ಟ್ ಸರ್ವಿಸ್ ಎಲ್ಲ ಹಾಕ್ಸಿದೆ. ಜಸ್ಟ್ ಕ್ಲಚ್ಚು, ಬ್ರೇಕು, ಅದ್ರ ಬಗ್ಗೆನೇ ಕಾನ್ಸೆಪ್ಟ್ ಇರೋದು, ಅದನ್ನೇ ಹೇಳ್ತೀನಿ. ಎಲ್ಲನೂ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಹೇಳೋಕ್ಕಾಗಲ್ಲ, ನನಗೂ ಅಷ್ಟೊಂದು ಪೇಷನ್ಸ್ ಇಲ್ಲ. ನಾನು ಬಂದಿರೋದು ಇವತ್ತು. ಆ್ಯಕ್ಚುಲಿ ನಾನು ಒಂದು ಆಲ್ಮೋಸ್ಟ್ ಆಯಿತು, ಒಂದು 3 months ಮೇಲೆ ಆಯಿತು ನಾನು ರೈಡ್ ಮಾಡೋಕ್ಕಾಗ್ತಾಯಿಲ್ಲ. ಇದು ಬರ್ತಾ ಇರುತ್ತೆ. ದರಿದ್ರ ಲೈಕ್ಸ್ ಮೀ, ದರಿದ್ರ ಸ್ವಲ್ಪ ಗ್ಯಾಪ್ ಬಿಟ್ಟಾಗಿ ಈ ಥರ ಮಾಡ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಏನಾದ್ರು ಇಷ್ಟ ಆದರೆ ನಿಮ್ಗೆ ಇನ್ಫಾರ್ಮೇಟಿವ್ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಪ್ಪ ಇದು ನೇಚರ್ ಸಿಟ್ಟಿಂಗು. ಆ್ಯಕ್ಚುಲಿ ನಾನು ಅವಾಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನಪ್ಪ ಅಂದರೆ ತುಂಬ ಜನ ರೈಡರ್ಸ್ನ ನಾನು ನೋಡಿದ್ದೀನಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಹೊರಗೆ ಕೆಲವರು ಬ್ರೇಕು ಈ ಸೈಡ್ ಲೆಫ್ಟು ರೈಟು, ಇದು ಬ್ರೇಕು ಇದು ಕ್ಲಚ್ ಅಲ್ವಾ. ಸೊ ಅವ್ರೇನು ಮಾಡ್ತಾರೆ, 2 fingers ಯೂಸ್ ಮಾಡ್ತಾರೆ, ಬ್ರೇಕ್ ಮೇಲೆ ಆಗಲಿ ಕ್ಲಚ್ ಮೇಲೆ ಆಗಲಿ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ, ನಾವು ಒಂದು ಯಾರ್ಯಾರು ಡ್ರ್ಯಾಗ್ ರೇಸರ್ಗಳಿದ್ದೀರಾ ಅಂದರೆ, ಇದೆಲ್ಲ ಹೈ ಪರ್ಫಾರ್ಮೆನ್ಸ್ ಅಲ್ವಾ. ಎಕ್ಸಾಂಪಲು KTM 250, 390, ಡಾಮಿನರು, ನೇಕ್ಡ್ ಸ್ಪೋರ್ಟ್ಸು, ಮತ್ತು NS 400, 200 RPM ಅಲ್ಲಿ ನಾವು ರೈಡಿಂಗ್ ಮಾಡಿದಾಗ, ಸೊ ಆಲ್ಮೋಸ್ಟ್ ಒಂದು 100 to 150 ಮೇಲ್ ಕ್ರಾಸ್ ಆದಾಗ ನಿಮಗೆ ಸ್ಪೀಡೋಮೀಟರ್ನ ಡೌನ್ ಮಾಡೋದು, ಇಂಜಿನ್ ಡೌನ್ ಮಾಡ್ಕೊಂಡು ನೀವು ಅಪ್ ಟು 130, 150 ನೀವು ಡೌನ್ ಕರ್ಕೊಂಡ್ಬರ್ಬೇಕು ಅಂದರೆ, ಎಕ್ಸಾಂಪಲ್ ಬ್ರೇಕ್ ಫಸ್ಟ್ ಹೇಳ್ಬಿಡ್ತೀನಿ. 2 fingers ಮೇಲೆ ಯಾವಾಗ ಕೆಲವರು ಡಿಪೆಂಡ್ ಆಗಿರ್ತಾರೆ. ಸೊ ಬ್ರೇಕ್ 2 fingers ಅಲ್ಲಿ ಇಳಿತಾರೆ. ಅವಾಗ ಏನಾಗುತ್ತೆ, ಎಕ್ಸ್ಟ್ರಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಯಾರಿಗೆ? ರೈಡರ್ಸ್ಗೆ ಮೀನ್ಸ್ ಗಾಡಿಗೆ ಎಕ್ಸ್ಟ್ರಾ ಟೈಮ್ ಕನ್ಸ್ಯೂಮ್ ಆದಾಗ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತಲ್ಲ, ಆವಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡ್ಯೂರಿಂಗ್ ಹೈ ಸ್ಪೀಡಲ್ಲಿ ಇದ್ದಾಗ ಮಾತ್ರ. ಸೊ ಇದು 100 ಒಳಗಡೆ ಎಲ್ಲ ಇದ್ದಾಗ 2 fingers ಯೂಸ್ ಮಾಡಿದ್ರೆ ಬೆಟರು. ನಾನು ಯಾವ್ಯಾವ ಗಾಡಿ ಸೆಗ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ್ದು ABS ಬೈಕ್ಸ್ ಇದೆ, ಸೊ ಅವೆಲ್ಲ ಹೈ ಪರ್ಫಾರ್ಮೆನ್ಸ್ ಇರುತ್ತೆ, ಮತ್ತು ರೋಡ್ ಗ್ರಿಪ್ ಇರೋದ್ರಿಂದ ಹೈ ಪರ್ಫಾರ್ಮೆನ್ಸ್ ಬೈಕ್ಗಳಿಗೆಲ್ಲ ಈ 2 fingers ಯಾರ್ಯಾರು ಯೂಸ್ ಮಾಡ್ತಿದ್ರು ಅದನ್ನು ಇವತ್ತೇ ಬಿಟ್ಬಿಟ್ರೆ ಒಳ್ಳೆಯದು. ಅದ್ರ ಬದಲು ನಿಮ್ಮ ಏನು 4 fingers ಇದೆ ಅದನ್ನು ಕ್ಲಚ್ಚು, ಬ್ರೇಕಿಗೆ ಎರಡಕ್ಕೂ ಯೂಸ್ ಮಾಡಿದ್ರೆ ಬೆಟರು. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವೇನಾದ್ರು ಆಫ್ ರೋಡಿಂಗು, ಅಡ್ವೆಂಚರು, ಡ್ರಿಫ್ಟಿಂಗ್ ಮಾಡ್ತೀರಾ ಗಾಡಿಗಳಲ್ಲಿ. ಡ್ರಿಫ್ಟಿಂಗ್ ಅಂದರೆ ಗೊತ್ತಿಲ್ಲ ಅಂದರೆ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಯೂಟ್ಯೂಬ್ ನೋಡಿ ವಿಡಿಯೋಗಳಲ್ಲಿ ಇರುತ್ತೆ ಡ್ರಿಫ್ಟಿಂಗ್. ಸೊ ವೀಲಿ ಯಾರೇನು ಮಾಡ್ತಾರೆ ಅವ್ರಿಗೆಲ್ಲ ಇದು ಈಸಿ ಇರುತ್ತೆ. ವೀಲಿಲೆಲ್ಲ ಏನು ಬ್ಯಾಲೆನ್ಸ್ ಮಾಡೋದು, ಸೊ ಅವರು ಲೈಟಾಗಿ ಇಟ್ಕೊತಾರೆ. ಡ್ರಿಫ್ಟ್ ಮಾಡೋರು ಅಷ್ಟೇ 2 fingers ಕ್ಲಚ್ಚು, ಬ್ರೇಕು ಯೂಸ್ ಮಾಡ್ತಾರೆ. ಸೊ ಕ್ಲಚ್ಚಲ್ಲಿ ಪಾರ್ಟ್ ಆಫ್ ಕ್ಲಚ್ ಏನು ಬರುತ್ತೆ ಅಂದರೆ, ಇಲ್ಲಿ ರೈಡರ್ಸು 2 fingers ಯೂಸ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಆಫ್ ಕ್ಲಚ್ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯಾ ಆಫ್ ಕ್ಲಚ್ಚು? ಈ ಎರಡು ಬೆಳ್ಳು ನೀವು ಹಿಡಿದಾಗ ತಡೆಯುತ್ತೆ, ಇಲ್ಲಿಗೆ ಬಂದು ಹೊಡೆಯುತ್ತೆ. ಸೊ ಆಫ್ ಕ್ಲಚ್ ಬಿದ್ದರೆ ಏನಾಗುತ್ತೆ ಅಂದರೆ, ಇಂಜಿನ್ ಕ್ಲಚ್ ಪೇಟು ಡಮ ಗೋವಿಂದ
ಅಲ್ಲಿಗೆ. ಸೊ ಅದೊಂದು ಹೋಗುತ್ತೆ. ಮತ್ತೆ ನೀವು ಇದನ್ನ ಯಾವ್ದಕ್ಕೆ ಯೂಸ್ ಮಾಡಿ ಅಂದ್ರೆ ABS ಯಾವ್ದು ಇರಲ್ಲ. ಯಾಕಂದ್ರೆ ಎಕ್ಸಾಂಪಲ್ ಮೊಪೈಡ್ಗಳು ಇದೆಯಲ್ಲ, ಡಿಯೋ ಇನ್ನ ಯಾವ್ದಾದ್ರು ಬ್ರ್ಯಾಂಡ್ಗಳು ಬರುತ್ತೆ ನೋಡಿ, ಎಲೆಕ್ಟ್ರಿಕಲ್ ಬೈಕು ಅದು ಓಕೆನೆ. ಆ ತರ ಯಾವ್ದು ಮೊಪೈಡ್ಗಳು ಬರುತ್ತೆ 2 ಫಿಂಗರ್ಸ್ ನ ಯೂಸ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ಅದರಲ್ಲಿ ನೀವು ಎಕ್ಸಾಂಪಲ್ ಎಷ್ಟೋ ಜನ ಬಿದ್ದಿರ್ತೀರ ಅನ್ಕೋತೀನಿ ಮಾಮೂಲಿ. ಹೇಗೆ ಅಂದ್ರೆ ಟರ್ನಿಂಗ್ ಮಾಡ್ಬೇಕಾದ್ರೆ ಸಡನ್ ಆಗಿ ಯಾರೋ ಬಂದು ಗಾಬರಿಗೆ ಬ್ರೇಕ್ ಹೊಡೆದ್ಬಿಡ್ತೀರಾ. ಆಗಲ್ಲ, ಚಾನ್ಸಸ್ ಕಿಡ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಮೊಪೈಡ್ಗಳು ಡಿಯೋಗಳೆಲ್ಲ. ಯಾಕಂದ್ರೆ ಅದು ಫ್ರಂಟ್ ವೀಲ್ ಅಲ್ಲಿ ಗ್ರಿಪ್ ಇರಲ್ಲ. ಅವಾಗ ಏನ್ ಮಾಡಿರ್ತೀರಾ ನೀವು, ಫುಲ್ ಕ್ಲಚ್ ಹಿಡಿದ್ಬಿಡ್ತೀರಾ, ಸಡನ್ ಆಗಿ ವೀಲ್ ಲಾಕ್ ಆಗ್ಬಿಡುತ್ತೆ. ಸೊ ಆಗ ಗಾಡಿ ಸ್ಲೈಡ್ಸ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ಗಾಡಿಲಿ ಇವಾಗ ನಾರ್ಮಲ್ ಆಗಿ ಬರ್ತಾ ಗಾಡಿಲೆಲ್ಲ ABS ಇರುತ್ತೆ. ಸೊ ಈ ಪ್ರಾಬ್ಲಮ್ ಇರಲ್ಲ. ಸೊ 2 ಫಿಂಗರ್ಸ್ ನ ಯೂಸ್ ಮಾಡೋದು ಬದಲು ನಿಮ್ದು ಏನ್ 4 ಬೆರಳಿದೆ ಜಾಸ್ತಿ ಯೂಸ್ ಮಾಡಿದ್ರೆ ಇದ್ರ ಮೇಲೆ ಡಿಪೆಂಡ್ ಆಗೋದು ಇಲ್ಲ, ಇದನ್ನ ಲರ್ನ್ ಮಾಡೋದು ಕಲ್ತ್ಕೊಂಡ್ರೆ ನಿಮ್ಗೆ ಈಸಿ ಇರುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನೇ ಒಂದ್ಸಲ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, 120 ಮೇಲೆ ಇದ್ದಿದ್ದನ್ನ 2 ಫಿಂಗರ್ಸಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಏಕೆಂದರೆ ಅದೊಂಥರ ನಾವೆಷ್ಟು ಓಡಿಸ್ತೀವಿ ಅಂತ ಹೇಳೋದು ಬಂದು ಆಕ್ಸಿಡೆಂಟು ಮಾಡ್ಕೋತೀವಿ. ಹೇಗೆ ನಮ್ಮ ಮಿಸ್ಟೇಕ್ಗಳು. ನಾವು ರೈಡಿಂಗ್ ಮಾಡ್ಬೇಕಾದ್ರೆ ಮಾತಾಡ್ಕೊಂಡು ಹೋಗೋದು, ಜ್ಞಾನ ಎಲ್ಲೋ ಇರೋದು, ರೈಡಿಂಗ್ ಇದ್ದಲ್ಲೇ ರೋಡಲ್ಲೇ ಇರಬೇಕು. ಸೊ ಇದೆಲ್ಲ ನಾನು ಮಾಡದೆ ಹೋದೆ. ಇದು ಒಂದು ಮೇನ್ ರೀಸನು. ನಾನು ಆ್ಯಕ್ಚುಲಿ ಗಾಡಿ ಬೀಳ್ಸೋಂಥ ಪರ್ಸನ್ ಅಲ್ಲ, ಯಾವುದೇ ಕಾರಣಕ್ಕೂ ಗಾಡಿ ಬೀಳ್ಸೋ ಪರ್ಸನ್ ಅಲ್ಲ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ಆಗಿಬಿಡುತ್ತೆ. ನಾನು ಹೇಳೋದು ನಿಮ್ಮದು ಹೈ ಸ್ಪೀಡು, ಎಕ್ಸಾಂಪಲ್ ನೀವು ಡ್ರ್ಯಾಗ್ ರೇಸ್ ಟೈಪ್ ಹೈ ಸ್ಪೀಡಲ್ಲಿ ಏನಾದ್ರು ನೀವು ಇದ್ರೆ, ಈ ಥರ ಹೆವಿ ಡ್ಯೂಟಿ ಪರ್ಫಾರ್ಮೆನ್ಸ್ ಗಾಡಿಗಳಲ್ಲ, ಅವಾಗ ಏನು ಮಾಡಿ ಅಂದರೆ ನಿಮ್ಮ 4 ಫಿಂಗರ್ಸ್ಗಳಿದೆಯಲ್ಲ, ಬ್ರೇಕು ಕ್ಲಚ್ಚು 4 ಫಿಂಗರ್ಸಲ್ಲೇ ಮ್ಯಾನೇಜ್ ಮಾಡಿದ್ರೆ ನಿಮಗೆ ಈ ಎಕ್ಸ್ಟ್ರಾ ಪ್ರೆಷರ್ ಸಿಗುತ್ತೆ. ಫುಲ್ ಪ್ರೆಷರ್ ಆಗ್ಬೋದು ಬ್ರೇಕ್ ಮೇಲೆ ಆಗಲಿ ಕ್ಲಚ್ ಮೇಲೆ ಆಗಲಿ. ಸೊ ಇದನ್ನ ಯೂಸ್ ಮಾಡಿ. ಬೆಟರ್ ಆಪ್ಷನ್ ಅನ್ನೋದಕ್ಕಿಂತ ನಿಮಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಇದು. ಐ ಥಿಂಕ್ ನಾನು ಇದು ಏನೋ ವಿಡಿಯೋ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇಲ್ಲ, ಪಕ್ಕಾ ಇದು ಕೆಲವರದ ಅನಾಲಿಸ್, ನಂದು ಸ್ವಲ್ಪ ರಿಸರ್ಚು ಮತ್ತು ಎಕ್ಸ್ಪೀರಿಯನ್ಸು ಸೇರಿಸಿ ಹೇಳ್ತಾ ಇರೋದು. ಟೈಮ್ ಆಗ್ತಾ ಇಲ್ಲ ನನಗೆ, ನಾನೇ ಮಾಡ್ಕೊತಾ ಇಲ್ಲ. ನಾನೇನೋ ಒಂಥರ ಲೇಸಿ ಆಗಿಬಿಟ್ಟಿದ್ದೀನಿ. ಇದ್ರದ್ದು ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾ ಬಂತು. ಓನರ್ಶಿಪ್ ರಿವ್ಯೂ ಕೊಡ್ತೀನಿ. ಇದಾದ್ಮೇಲೆ NS 200 ಬರ್ಬೋದು, ಇಲ್ಲ Dominar 400 ಬರುತ್ತೆ. ಇದಾದ್ಮೇಲೆ ನಾನು ಇನ್ನು ಗಾಡಿ ರಿವ್ಯೂಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಚಾನಲ್. ಸಪ್ರೇಟ್ ಅದು ಏನಾಗ್ತಾ ಇದೆ ಅಂದರೆ ನಂದು ಪರ್ಸನಲ್ ಆಗು ರಿವ್ಯೂ ಲಾಗು 2 ಒಟ್ಟಿಗೆ ಸೇರ್ಕೊತಾ ಇದೆ. ಒಂದು ಚಾನಲ್ನೇ ಮೇಂಟೈನ್ ಮಾಡೋಕ್ಕೆ ನನ್ನ ಕೈಲಾಗ್ತಾ ಇಲ್ಲ. ಇನ್ನು 2 ಚಾನಲ್ ನಮ್ಮ ಕೈಲಾಗಲ್ಲ ಸದ್ಯ ಸ್ಥಿತಿಲಿ. ಸೊ ಹಾಗಾಗಿ ಒಂದೇ ಚಾನಲಲ್ಲಿ ಮೇ ಬಿ 2 ಬರ್ಬೋದು. ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಮೋಟೋ ಲಾಗು, ಟ್ರಾವೆಲು, ವ್ಲಾಗು ಎಲ್ಲ ಅದರಲ್ಲೇ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ನಾನು ಹೇಳಿದ್ನಲ್ಲ, ಕ್ಲಚ್ಚು ಈ 2 ಫಿಂಗರಲ್ಲಿ ಕೆಲವರು ತುಂಬ ಅಂದರೆ ಕೆಲವರು ಮಾತ್ರ ಯೂಸ್ ಮಾಡ್ತಾರೆ. ಇಲ್ಲಿ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ಇದನ್ನು ನಾನು ಹೆಂಗೆ ಕಲ್ತ್ಕೊಂಡ್ಬಿಟ್ಟೆ ಅಂದರೆ, ನಂದು ಸ್ಕೂಲ್ ಟೈಮಲ್ಲೆಲ್ಲ ನಾನು ಒಂದು ವೀಲಿ ಮಾಡೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ ನೋಡ್ಬಿಟ್ಟು, ಸತೀಶ ಅಂತ ಒಬ್ಬ ಫ್ರೆಂಡ್ ಇದ್ದ, ಅವನ ಹತ್ರ ಸೈಕಲ್ ಇತ್ತು. ಅವನವಾಗ ಪೆಟಲ್ ಬೇಸ್ ಮೇಲೆ ವೀಲಿ ಮಾಡ್ತಾಯಿದ್ದ. ಅದ್ರ ಬೇಸ್ ಮೇಲೆ ಅಂದರೆ ಇವಾಗ ಎಕ್ಸಾಂಪಲ್ ಅವನು 6 ಪೆಟಲ್ ಅಂದರೆ 1 ರೌಂಡು ಪೆಟಲ್ ಹೊಡೆಯೋದು. ಸೊ ಆ ಥರ ಬೇಸ್ ಮೇಲೆ ಅವ್ನು ಕೌಂಟ್ ಹಾಕೊಂಡು 7, 8 ಹಂಗೆ ಹೊಡೆಯೋನು. ನಾನು ಅವ್ನಿಗೇನು ಕಮ್ಮಿ ಇಲ್ಲ, ಅವನು ಮಾಡ್ತಾವನೆ, ನಾನು ಮಾಡೋಣ ಅಂತ ನಾನು ಮಾಡ್ತಾಯಿದ್ದೆ. ನಾನೊಂದು 5, 6 ಹೊಡಿತಾಯಿದ್ದೆ ಅಷ್ಟೇ. ಆಮೇಲೆ ಅಷ್ಟಕ್ಕಷ್ಟೇ ಆಗ್ತಾ ಇರಲಿಲ್ಲ. ನನಗೆ ಯೂಸ್ ಆಗ್ತಾ ಇದ್ದಿದ್ದು ಬ್ಯಾಲೆನ್ಸ್ ಮಾಡೋದಲ್ಲ, ಅದು ಕಂಟ್ರೋಲ್ ಮಾಡೋದು. ಸೊ ಹಾಗಾಗಿ 2 ಫಿಂಗರ್ನ ನಾನು 2 ಬ್ರೇಕ್ ಮೇಲೆ ಇಟ್ಕೊಂಡು ಇದು ಮಾಡ್ತಾಯಿದ್ದು, ವೀಲಿ ಮಾಡ್ತಾಯಿದ್ದು. ಸೊ ಆ ಬೇಸ್ ಮೇಲೆ ನನಗೆ ಗಾಡಿಲೂ ಇದೇ ಗ್ರಿಪ್ಪು ಇನ್ವಾಲ್ವ್ ಆಗಿಬಿಟ್ಟಿದೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನೇ ನಿಮ್ಗೆ ಹೇಳ್ಕೊಟ್ಟೆ, ಈಗ ಆಲ್ಮೋಸ್ಟ್ ಅಡಾಪ್ಟ್ ಆಗಿಬಿಟ್ಟಿದ್ದೀನಿ. ಬ್ರೇಕ್ಗೆ ಮೇಯ್ನು ನೀವು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವು 2 ಫಿಂಗರಲ್ಲಿ ನೀವು ಬ್ರೇಕ್ನ ಪ್ರೆಸ್ ಮಾಡಿಕೊಂಡ್ರೆ ಗಾಡಿ ಆ ಫ್ಲೋ ಅಲ್ಲಿ, ಆ RPM ಅಲ್ಲಿ 0ಗೆ ಬರೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ನೀವು ಇದನ್ನ ತಗೊಂಡ್ರೆ ಹೆವಿ ಎಫೆಕ್ಟ್ ಹಾಕ್ಬಿಟ್ಟು ಗಾಡಿನ ಟಕ್ ಅಂತ ನಿಲ್ಸೋ ಸ್ಕಿಲ್ಸ್ ಮೇನ್ ಡ್ರೈವರ್ಗೆ ಇರಬೇಕು. ನನ್ನ ಪ್ರಕಾರ ಈ ಥರ 2 ಫಿಂಗರ್ ಯೂಸ್ ಮಾಡೋರು ತುಂಬ ಕಡಿಮೆ. ಆ ಥರ ನೀವೇನಾದ್ರು ಇದ್ರೆ ನಾನು ಹೇಳ್ತಾ ಇರೋದು ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಮಾಡ್ತಾ ಇದ್ದೀನಿ. ಈ ಥರ ಯಾರಾದ್ರೂ ಈ ಥರ ಮಾಡಕ್ ಹೋಗ್ಬಿಡಿ. ಸೊ 2 ಫಿಂಗರ್ನ ಯೂಸ್ ಮಾಡೋದನ್ನ ಬಿಟ್ಬಿಡಿ. ಇನ್ನೊಂದು ಡಿಯೋದಲ್ಲಿ ಆಕ್ಟಿವಾಗಳ ಮೊಪೈಡ್ಗಳಲ್ಲಿ ಏನಿದೆ, ಅವರು ಈ 2 ಫಿಂಗರ್ನ ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ. 2 ಫಿಂಗರ್ಸ್ನ ಮೊಪೈಡ್ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಈ ತರ ಹೈ ಪರ್ಫಾರ್ಮೆನ್ಸ್ ಗಾಡಿಗಳು ಯಾವ್ದಿದೆ, ಯಾರೇ 2 ಫಿಂಗರ್ಸ್ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ತೀರಾ, ಇದನ್ನ ಏನು 4 ಫಿಂಗರ್ಸ್ಗಳು ಏನಿದೆ ಅದನ್ನ ಯೂಸ್ ಮಾಡಿ ಗಾಡಿ ಕಂಟ್ರೋಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನನ್ನ ಕಡೆಯಿಂದ ಐಡಿಯಾ ಅಷ್ಟೇ, ನನಗೂ ಹೊಳ್ದಿದ್ದು ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್. ಗಾಡಿ ತುಂಬಾ ಬೆಂಡಾಗ್ಬಿಟ್ಟಿದೆ. ಸರ್ವಿಸಲ್ಲಿ ಏನು ಮಾಡ್ತಾರೆ ಅಂದ್ರೆ, ಈ ತರ ವೆಯ್ಟ್ ಗಾಡಿಗಳನ್ನ ಸ್ಟ್ಯಾಂಡ್ ಬೇಸ್ ಮೇಲೆ ತಿರುಗಿಸೋದು, ಎಳೆಯೋದು ಮಾಡ್ತಾರೆ. ಸೊ ಅದು ಸೆನ್ಸಾರ್ ಒಂದು ಹೋಗಿದೆ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ನಾವಿದಾಗ ಏನು ಮಾಡಲ್ಲ. ನಾವು ಹೋದ ಮೇಲೆ ಆ ತರ ಕೆಲಸಗಳನ್ನೆಲ್ಲ ಮಾಡೋದು ಜಾಸ್ತಿ ಅವರು. ಸೊ ಈ ಗಾಡಿದು ರಿವ್ಯೂ ಮಾಡಬೇಕು ಸದ್ಯದಲ್ಲೇ, ಅದನ್ನು ಹಾಕ್ಬಿಡ್ತೀನಿ, ಯಾವುದು ಪೆಂಡಿಂಗ್ ಇರಬಾರ್ದು. ಅದಾದ್ಮೇಲೆ 1 by 1 ಡ್ಯೂಕ್ ಮಾಡಬೇಕು, KT 200, 390 ಅದೆಲ್ಲ ಮಾಡಬೇಕು. ಇನ್ನು ಕೆಲವು ಮೈಂಡಲ್ಲಿ ಇದೆ, ಗಾಡಿ ಸಿಕ್ಕಿದ್ರೆ ಯಾರು ಓನರ್ಗಳು ಕೊಟ್ಟರೆ ಮಾಡ್ತೀನಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.